ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ, ವೆಲ್ಕಮ್ ಟು ಕಲರ್ ಎಲೆಕ್ಟ್ರಾನಿಕ್ಸ್ ಬೆಂಡೋಡ್. ನಿನ್ನೆ ಒಂದು ಕ್ಯಾಮ್ರಾ ಇನ್ಸ್ಟಾಲೇಷನ್ ಮಾಡಿ ಬಂದಿದ್ವಿ ಅಂತ ಹೇಳಿದ್ದೆ. ಅದರದ್ದು ಏನೇನು ಆಪ್ಷನ್ ಇದೆ, ಏನೇನು ಫೀಚರ್ ಇದೆ ಅದರಲ್ಲಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆ ಅಂತ ಹೇಳಿದ್ದೆ. ವಿಡಿಯೋದಲ್ಲಿ ನಿಮಗೆ ಪೂರಾ ಯಾವ ರೀತಿ ಅದರಲ್ಲಿ ಫೀಚರ್ ಇದೆ ಅಂತ ನಿಮಗೆ ಪೂರಾ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ನೋಡಿ. ಒಂದೇದು ಆಪ್ಷನ್ ಏನು ಬರುತ್ತೆ ಅಂದ್ರೆ ಮೋಷನ್ ಡಿಟೆಕ್ಷನ್ ಅಲರ್ಟ್. ಅಲರ್ಟ್ ಅಂದ್ರೆ ನಿಮಗೆ ಯಾವ ರೀತಿ ಇರುತ್ತೆ ಅಂತ ನೋಡ್ಬೋದು. ಇಲ್ಲಿ ಡಿಟೆಕ್ಷನ್ ಸೆನ್ಸಿಟಿವ್ ಲೆವೆಲ್ ಅಂತ ಇದೆ. ಅಂದ್ರೆ ನಿಮಗೆ ಲೋ ಬೇಕಂದ್ರೆ ಲೋ, ಮೀಡಿಯಂ, ಹೈ. ಲೋ ಅಂದ್ರೆ ಪೂರಾ ಅಂದ್ರೆ ಜಸ್ಟ್ ಹ್ಯೂಮನ್ ಬಂದ್ರೆ ಮಾತ್ರ ನಿಮ್ಗೆ ಏನಾಗುತ್ತೆ ಡಿಟೆಕ್ಟ್ ಆಗುತ್ತೆ. ಮೀಡಿಯಂ ಅಂದ್ರೆ ಜಸ್ಟ್ ಒಂದು ಏನಾದರೂ ಬಂದ್ರೆ, ಗಾಡಿಗಳು ಬಂದ್ರೆ ನಿಮ್ಗೆ ಏನಾಗುತ್ತೆ ಅಬ್ಸರ್ವ್ ಮಾಡುತ್ತೆ. ಹಾಯ್ ಅಂತ ಹೇಳಿದ್ರೆ ನಿಮ್ಗೆ ಪೂರಾ ಒಂದು ಬೆಕ್ ಸಕಟ್ ನಿಮ್ಮಲ್ಲಿ ಅಲ್ಲಿ ನಿಮ್ದು ಜಾಗದಲ್ಲಿ ಅಡ್ಡಾಡಿದ್ರು ನಿಮ್ಗೆ ಏನಾಗುತ್ತೆ ಹ್ಯೂಮನ್ ಬಾಡಿ ಡಿಟೆಕ್ಷನ್. ಇಲ್ಲಿ ಮೇಲೆ ಮೆಸೇಜ್ ಬರ್ತಾ ಇದೆ ನೋಡಿ, ಹ್ಯೂಮನ್ ಬಾಡಿ ಡಿಟೆಕ್ಷನ್ ಅಂತ. ಈ ರೀತಿ ನಿಮ್ಗೆ ಏನಾಗುತ್ತೆ ಮೆಸೇಜ್ ಬರುತ್ತೆ. ಆಮೇಲೆ ಇದರಲ್ಲಿ ಮತ್ತೆ ಏನಾಗುತ್ತೆ ಹ್ಯೂಮನ್ ಡಿಟೆಕ್ಷನ್ ಅಂತ ಇರುತ್ತೆ. ಪಿಕ್ಚರ್ ಫ್ರೇಮ್, ಹ್ಯೂಮನ್ ಫ್ರೇಮ್ ಅಂದ್ರೆ ನಿಮ್ಗೆ ಏನಾಗುತ್ತೆ ಪಿಕ್ಚರ್ನ ಫೋಟೋ ಹೊಡೆದಕ್ಕೆಸಿಂದು ನಿಮ್ಗೆ ಏನಾಗುತ್ತೆ ಸೆಂಡ್ ಮಾಡುತ್ತೆ, ನಿಮ್ಮ ಮೆಸೇಜ್ ಅನ್ನ ಕೊಡುತ್ತೆ. ಮೋಷನ್ ಟ್ರ್ಯಾಕಿಂಗ್ ನೋಡ್ಬೋದು ಇಲ್ಲಿ. ನಾನು ಇಲ್ಲಿ ನಿಂತಿದ್ದೀನಿ, ಈ ಸರ್ತ ನಾನೇನಾಗುತ್ತೆ ಒಂದ್ಸಲ ಹಿಂಗೆ ಈ ಕಡೆ ಒಂದ್ಸಲ ಸೇರ್ತೀನಿ. ಸರದ ನಂತರ ನೋಡ್ಬೋದು ನೀವು ಈಗ ಅಲ್ಲಿ ಯಾವ ರೀತಿ ಇದನ್ನಾಗುತ್ತೆ ಗ್ರೀನ್ ಕಲರ್ ಮಾರ್ಕ್ ಬೀಳ್ತಾ ಇದೆ. ಕ್ಯಾಮ್ರಾ ಅದೇ ರೀತಿ ನೀವು ಎಲ್ಲಿ ಹೋಗ್ತಾರಲ್ಲ ಅಲ್ಲಿ ಏನಾಗುತ್ತೆ ಸರೌಂಡಿಂಗ್ ಏನಾಗುತ್ತೆ ಸರದಾಡುತ್ತೆ. ಮ್ಯಾಗಿಂದ ಏನಂತೆ ಅದು ನಿಮ್ಗೆ ಏನಾಗುತ್ತೆ ಕಾನ್ಸ್ಟೆಂಟ್ ಆಗಿ ಇರುತ್ತೆ. ಮತ್ತು ಮೋಷನ್ ಡಿಟೆಕ್ಷನ್ ಪೀರಿಯಡ್ ಅಂದ್ರೆ ಯಾವ್ಯಾವ ಪೀರಿಯಡ್ ಅಲ್ಲಿ ನಿಮ್ಗೆ ಬೇಕು ಎಲ್ಲ, ನಮ್ಗೆ ಡೇ ಎಲ್ಲ ಆಲ್ ಡೇ, ನೈಟ್ ಎಲ್ಲ ಬೇಕಂದ್ರೆ ಡೇ, ಅಥವಾ ಡೇ ಟೈಮ್ ಅಂದ್ರೆ ಮಾತ್ರ ಡೇ ಟೈಮ್ ಮಾತ್ರ ಬೇಕಂದ್ರೆ ಡೇ ಟೈಮ್ ಅಟ್ಟ ಇರುತ್ತೆ. ನೈಟ್ ಬೇಕಂದ್ರೆ ನೈಟ್. ಕಸ್ಟಮೈಸ್ ನೀವು ಯಾವಾಗ ಬೇಕಾದಾಗ ಇಟ್ಕೋಬಹುದು. ನಿಮ್ಗೆ ಯಾವ ಡೇ ಬೇಕು, ಯಾವ ಟೈಮ್ ಬೇಕು ಅಂತ ಇಟ್ಕೋಬಹುದು. ಕಸ್ಟಮೈಸ್ ಏನಾಗುತ್ತೆ ನಿಮ್ಗೆ ಎಲ್ಲಾ ತರ ಆಪ್ಷನ್ ಇರುತ್ತೆ. ಆಮೇಲೆ ಮೋಷನ್ ಡಿಟೆಕ್ಷನ್ ಏರಿಯಾ ಸೆಟ್ಟಿಂಗ್ ಅಂದ್ರೆ ನಿಮ್ಗೆ ಯಾವ ಏರಿಯಾದಲ್ಲಿ ಬೇಕು. ಈಗ ನನಗೆ ಮಾತ್ರ ಈ ಏರಿಯಾದಲ್ಲಿ ಮಾತ್ರ ಬೇಕಂದ್ರೆ ಈ ಏರಿಯಾದಲ್ಲಿ ಮಾತ್ರ ಏನಾಗುತ್ತೆ ಮೋಷನ್ ಟ್ರ್ಯಾಕಿಂಗ್ ಆಗುತ್ತೆ. ಅಥವಾ ಯಾರ್ಯಾರು ಬಂದ್ರೆ ನಿಮ್ಗೆ ಏನಾಗುತ್ತೆ ಮೆಸೇಜ್ ಅನ್ನ ಕೊಡುತ್ತೆ. ಆಲ್ಮೋಸ್ಟ್ ನೀವು ಏನೇನು ಮಾಡ್ಬೇಕಂದ್ರೆ ಸೆಲೆಕ್ಟ್ ಆಲ್ ಇಟ್ಕೊಂಡು ನಿಮ್ಗೆ ಏನ್ ಮಾಡ್ರಿ ಕನ್ಫರ್ಮ್ ಮಾಡ್ಕೊಂಡು ಯಾವ ರೀತಿ ಅಂದ್ರೆ ಯಾವ ರೀತಿ ಬಂದ್ರು ನಿಮ್ಗೆ ಏನಾಗುತ್ತೆ ಮೆಷನ್ ಕೊಡುತ್ತೆ. ಆ ನಂತರ ನೋಡ್ಬೋದು ಇಲ್ಲಿ ಸೈರನ್ ಸೆಟ್ಟಿಂಗ್. ಸೈರನ್ ಸೆಟ್ಟಿಂಗ್ ಅಂದ್ರೆ ಏನಿರುತ್ತೆ ಅಂದ್ರೆ ನೀವು ಅಕಸ್ಮಾತ್ ಈಗ ಯಾರಾದ್ರೂ ನಿಮ್ಮ ಅದ್ರ ಕ್ಯಾಮ್ರಾ ಸನಿಕ್ ಬಂದ್ರೆ ನಿಮ್ಗೆ ಏನಾಗುತ್ತೆ ಅಲರ್ಟ್ ಮೆಸೇಜ್ ಕೊಡುತ್ತೆ. ಅಲರ್ಟ್ ಮೆಸೇಜ್ ಜೊತೆಗೆ ಏನಾಗುತ್ತೆ ಅವ್ರಿಗೂ ಅಲರ್ಟ್ ಕೊಡುತ್ತೆ. ಏನಂತ ಒಂದು ಸೈರನ್ ಅಲಾರಾಮ್ ಏನಾಗುತ್ತೆ ಇದನ್ನಾಗುತ್ತೆ ಟಾಯ್ ಟಾಯ್ ಅಂತ ಏನಾಗುತ್ತೆ ಸೌಂಡ್ ಮಾಡುತ್ತೆ. ನೋಡ್ಬೋದು ಇಲ್ಲಿ ವೈಟ್ ಲೈಟ್ ಅಲಾರಾಮ್ ಏನಾಗುತ್ತೆ ಅಂದ್ರೆ ವೈಟ್ ಲೈಟ್ ಆಟೋಮೆಟಿಕ್ ಏನಾಗುತ್ತೆ ಬ್ಲಿಂಕ್ ಆಗೋದು ಸ್ಟಾಪ್ ಆಗೋದು, ಬ್ಲಿಂಕ್ ಆಗೋದು ಸ್ಟಾಪ್ ಆಗೋದು ಏನಾಗುತ್ತೆ ಅವ್ರಿಗೂ ಅಲರ್ಟ್ ಆಗಿ ಮೆಸೇಜ್ ಕೊಡುತ್ತೆ. ಆ ನಂತರ ನೋಡ್ಬೋದು ನೆಕ್ಸ್ಟ್ ಪುಷ್ ಮೆಸೇಜ್ ಸೆಟ್ಟಿಂಗ್. ಮೆಸೇಜ್ ಸೆಟ್ಟಿಂಗ್ ಅಂದ್ರೆ ಏನಾಗುತ್ತೆ ಆ್ಯಪ್ ದಿಂದ ನಿಮ್ಗೆ ಏನಾಗುತ್ತೆ ಆಟೋಮೆಟಿಕ್ ನಿಮ್ಗೆ ಅಲರ್ಟ್ ಮೆಸೇಜ್ ಕೊಡುತ್ತೆ. ನೋಟಿಫೈ ಮೀ ಓನ್ಲಿ ಬಾರ್ ಹ್ಯೂಮನ್ ಆ್ಯಪ್ ಅಂದ್ರೆ ಏನಾಗುತ್ತೆ ನಿಮ್ಗೆ ಹ್ಯೂಮನ್ ಬಂದ್ರೆ ಮಾತ್ರ ಏನಾಗುತ್ತೆ ನೋಟಿಫಿಕೇಶನ್ ಮೆಸೇಜ್ ಕೊಡುತ್ತೆ. ನಾಯಿ ಬೇಕು ಇನ್ನು ಈ ತರ ಯಾವ್ದೇ ರೀತಿ ಬಂದ್ರೆ ನಿಮ್ಗೆ ಏನಾಗಲ್ಲ ಇದನ್ನು ಕೊಡಲ್ಲ. ಮೆಸೇಜ್ ಇನ್ವರ್ಟಲ್ ಅಂದ್ರೆ 2 ನಿಮಿಷಕ್ಕೊಮ್ಮೆ ಅಂದ್ರೆ ನಿಮ್ಗೆ 1 ನಿಮಿಷದಲ್ಲಿ ಅಲ್ಲಿ ಏನಾದ್ರು ಅಳಗಾಡಿದ್ರೆ ಮಾತ್ರ ಏನಾಗುತ್ತೆ ನಿಮ್ಗೆ 10 ಮಿನಿಟ್ 30 ಮಿನಿಟ್ ನಿಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಟೈಮ್ ಸೆಟ್ ಮಾಡ್ಬೋದು. ಮತ್ತು ರೆಕಾರ್ಡ್ ಸೆಟ್ಟಿಂಗ್ ಅಂದ್ರೆ ಏನಾಗುತ್ತೆ ಮೋಷನ್ ರೆಕಾರ್ಡಿಂಗ್. ನಿಮ್ಗೆ ಬೇಕಂದ್ರೆ ಅಂದ್ರೆ ನಿಮ್ಗೆ ಈಗ ಯಾವ್ದಾರು ಅಡ್ಡಾಡಿದ್ರೆ ಅಥವಾ ಯಾವ್ದಾರು ಗಾಡಿ ಬಂದ್ರೆ ಅಷ್ಟೇ ನಿಮ್ಗೆ ರೆಕಾರ್ಡ್ ಆಗ್ಬೇಕಂದ್ರೆ ಮೋಷನ್ ರೆಕಾರ್ಡಿಂಗ್ ಇಟ್ಕೋಬಹುದು. ಇಲ್ಲ ನಮ್ಗೆ ಅನ್ವಾಂಟೆಡ್ ಅಂದ್ರೆ ನಿಮ್ಗೆ ಯಾವ್ದು ಬೇಕಾದ್ರೂ ನಿಮ್ಗೆ ಯಾವಾಗ ಬೇಕಾದ್ರೂ ಡೇ ನೈಟ್ ಫುಲ್ ಎಲ್ಲ ನಿಮ್ಗೆ ರೆಕಾರ್ಡಿಂಗೇ ಬೇಕು, ಅದು ಬರ್ಲಿ ಬೇಡ ಅಂದ್ರೆ ನಿಮ್ಗೆ ಏನಾಗುತ್ತೆ ಅನ್ವಾಂಟೆಡ್ ಏನಾಗುತ್ತೆ ಎಲ್ಲಾನು ರೆಕಾರ್ಡ್ ಮಾಡ್ಕೋಬಹುದು. ಮತ್ತು ವಿಡಿಯೋ ರೆಕಾರ್ಡಿಂಗ್ ಕ್ವಾಲಿಟಿ ಯಾವ ರೀತಿ ಬೇಕು, HD ಬೇಕು ಅಥವಾ SD ಬೇಕು, ನಿಮ್ಗೆ ಯಾವ ರೀತಿ ಬೇಕು ನೋಡ್ಬೋದು ಆ ರೀತಿನೇ ಸೆಟ್ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲರೂ ಏನಾಗುತ್ತೆ HD ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡಿಕೊಡ್ತೀವಿ. ನಾವಂತರೂ HD ವಿಡಿಯೋನ ಇದನ್ನ ಮಾಡಿಕೊಡ್ತೀವಿ. ಯಾಕಂದ್ರೆ SD ಆದ್ರೆ ಸ್ವಲ್ಪ ಬ್ಲರ್ ಬರುತ್ತೆ ನಿಮ್ಗೆ. ಮತ್ತು ಟೈಮ್ಡ್ ವಿಡಿಯೋ ರೆಕಾರ್ಡಿಂಗ್ ಅಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಯಾವ ರೀತಿ ನೀವು ಒಂದು ಟೈಮ್ ಸೆಟ್ ಮಾಡಿದ್ರೆ ಆ ಟೈಮ್ದಲ್ಲಿ ಮಾತ್ರ ವಿಡಿಯೋ ರೆಕಾರ್ಡ್ ಆಗುತ್ತೆ. ಉಳ್ಕಾ ಟೈಮ್ದಲ್ಲಿ ಏನಾಗಲ್ಲ ರೆಕಾರ್ಡ್ ಅಂತೂ ಆಗಲ್ಲ. ರೆಕಾರ್ಡಿಂಗ್ ಸೌಂಡ್ ಬೇಕಂದ್ರೆ ಮಾತ್ರ ರೆಕಾರ್ಡ್ ಆಗುತ್ತೆ, ಸೌಂಡ್ ಬೇಡ ಅಂದ್ರೆ ಇಲ್ಲ. ಯಾವ ರೀತಿ ಅಂದ್ರೆ ಈಗ ನೋಡ್ಬೋದು ನೀವು ಇಲ್ಲಿ ಲೈವ್ ಇದೆ. ಈಗ ಲೈವ್ ಇದೆ ಅಂದ್ರೆ ನಿಮ್ಗೆ ಇಲ್ಲಿ ಸೌಂಡ್ ಬರ್ತಾ ಇದೆ, ನೋಡ್ಬೋದು ಯಾವ ರೀತಿ ಸೌಂಡ್ ಬರ್ತಾ ಇದೆ ಅಂತ. ಈ ಸೌಂಡ್ ನಿಮ್ಗೆ ರೆಕಾರ್ಡ್ದಲ್ಲಿ ಬೇಕು ಅಥವಾ ಬೇಡ ಈ ರೀತಿ ಇದ್ರೆ ಮಾತ್ರ ಏನಾಗುತ್ತೆ ನಿಮ್ಗೆ ಅಲ್ಲಿ ರೆಕಾರ್ಡಿಂಗ್ ಇರುತ್ತೆ. ಮತ್ತು ನೆಕ್ಸ್ಟ್ ಆಪ್ಷನ್ ಸ್ಕ್ರೀನ್ ಅಂಡ್ ಸೌಂಡ್ ಸೆಟ್ಟಿಂಗ್ ದಲ್ಲಿ ಏನೇನು ಆಪ್ಷನ್ ಇರುತ್ತೆ ಅಂದ್ರೆ ನೈಟ್ ವಿಷನ್ ಮೋಡ್ ಅಂದ್ರೆ ಏನಾಗುತ್ತೆ ನೈಟ್ ವಿಷನ್ ನಿಮ್ಗೆ ಯಾವ ರೀತಿ ನೈಟ್ ವಿಷನ್ ಬೇಕು, ಸ್ಮಾರ್ಟ್ ಲೈಟ್ ವಿಷನ್ ಬೇಕಾ ಅಥವಾ ನೋಡ್ಬೋದು ಇಲ್ಲಿ ಡೇ ರೀತಿ ಈ ರೀತಿ ನೈಟ್ ಏನಾಗುತ್ತೆ ಸಮ್ ಟೈಮ್ ಮಾತ್ರ ಏನಾಗುತ್ತೆ ಲೈಟ್ ಆನ್ ಆಗುತ್ತೆ ಮತ್ತು ಉಳ್ಕಾ ಟೈಮ್ದಾಗಲೇ ಆಫ್ ಆಗುತ್ತೆ. ಫುಲ್ ಕಲರ್ ನೈಟ್ ವಿಷನ್ ಅಂದ್ರೆ ನೈಟ್ ಹೆಂಗಿರುತ್ತೆ ಲೈಟ್ ಎರಡು ಕಡೆ ಲೈಟ್, ಎರಡು ಕ್ಯಾಮ್ರಾಗೆ ಲೈಟ್ ಆನ್ ಆಗುತ್ತೆ, ಫುಲ್ ಕಲರ್ ಏನಾಗುತ್ತೆ ನೈಟ್ ವಿಷನ್ ಮಾಡುತ್ತೆ. ಮತ್ತು ಇನ್ಫ್ರಾರೆಡ್ ನೈಟ್ ವಿಷನ್ ಅಂದ್ರೆ ಫುಲ್ ಇನ್ಫ್ರಾರೆಡ್ ಬ್ಲ್ಯಾಕ್ ಅಂಡ್ ವೈಟ್. ಡೇ ಏನಾಗುತ್ತೆ ಲೈಟ್ ಇರುತ್ತೆ, ಡೇ ಏನಾಗುತ್ತೆ ಫುಲ್ ಕಲರ್ ಬರುತ್ತೆ, ನೈಟ್ ಏನಾಗುತ್ತೆ ಇನ್ಫ್ರಾರೆಡ್ ಇರುತ್ತೆ. ಇನ್ಫ್ರಾರೆಡ್ ಆಲ್ವೇಸ್ ಆನ್ ಅಂದ್ರೆ ಡೇ ನೈಟ್ ಎರಡು ಟೈಮ್ಗೆ ನಿಮ್ಗೆ ಏನಾಗುತ್ತೆ ಇನ್ಫ್ರಾರೆಡ್ ಆಗಿ ಹೊರಹೊಮ್ಮುತ್ತೆ. ಮತ್ತು ನೈಟ್ ವಿಷನ್ ಆಫ್ ಅಂತ ಇಟ್ಟರೆ ನಿಮ್ಗೆ ನೈಟ್ ಏನಾಗುತ್ತೆ ಇದನ್ನಾಗುತ್ತೆ. ಇನ್ಫ್ರಾರೆಡ್ ಆಲ್ವೇಸ್ ಆನ್ ಅಂದ್ರೆ ಈಗ ನೋಡ್ಬೋದು ನೀವು ಈಗ ಬ್ಲ್ಯಾಕ್ ಅಂಡ್ ವೈಟ್ ಈ ರೀತಿನೇ ಇರುತ್ತೆ ನೈಟ್ ವಿಷನ್.
ಈ ರೀತಿ ಏನಾಗುತ್ತೆ ನಿಮಗೆ ಬರುತ್ತೆ. ಮತ್ತೆ ಇದನ್ನೇನಾಗುತ್ತೆ ಆಲ್ಮೋಸ್ಟ್ ಡೇ ಫುಲ್ ಕಲರ್ ಇಟ್ಕೊಂಡು ನೈಟು ಫುಲ್ ಕಲರ್ ಇಟ್ಟರೆ ನಿಮ್ಗೆ ಏನಾಗುತ್ತೆ ಫುಲ್ ಕಲರ್ ನೈಟ್ ವಿಷನ್ ಅಂತ ನಿಮಗೆ ಬರುತ್ತೆ. ಆಮೇಲೆ ನೋಡ್ಬೋದು PTZ ಕಂಟ್ರೋಲ್. PTZ ಕಂಟ್ರೋಲ್ ಅಂದರೆ ಒಂದ್ಸಲ PTZ ಸ್ಪೀಡ್ ಅಂದರೆ ನಿಮಗೆ ಲೋ ಬೇಕಾ ಹೈ ಬೇಕಾ ಯಾವ ರೀತಿ ಅಂದರೆ ಒಬ್ರು ಮನುಷ್ಯರು ನಿಮ್ಗೆ ಅಡ್ಡಾಡಕತ್ತಾರೆ ತಾನು ಆಟೋಮೆಟಿಕ್ ಆಗಿ ಇದನ್ನಾಗುತ್ತೆ, ಅದು ಸ್ಪೀಡ್ ರೊಟೇಟ್ ಆಗಬೇಕು ಅಥವಾ ಸ್ಲೋ ರೊಟೇಟ್ ಆಗಬೇಕು ಅನ್ನೋದು ಏನಿರುತ್ತೆ ಇಲ್ಲಿ ಹೈ ಮೀಡಿಯಮ್ ಆಲ್ಮೋಸ್ಟ್ ಎಲ್ಲರೂ ಅಂತ ಹೈ ಅಂತ ಇತ್ತು. ನೋಡ್ಬೋದು ಕ್ರೂಷಿಯಸ್ ಮೋಡ್ ಅಂದರೆ ಪ್ಯಾನಾಸೋನಿಕ್ ಪೆನೋರಾಮಿಕ್ ಈ ರೀತಿ ಏನಕ್ಕೆ ಇದನ್ನಿರುತ್ತೆ. PTZ ಕ್ಯಾಲಿಬ್ರೇಷನ್ ಅಂದರೆ ಒಂದ್ಸಲ ನೀವು ಇದನ್ನ ಕನ್ಫರ್ಮ್ ಮಾಡಿದ್ರೆ ಒಂದ್ಸಲ ಏನಾಗುತ್ತೆ ಆಟೋ ರೊಟೇಟ್ ಫುಲ್ ಎಲ್ಲ ರೊಟೇಟ್ ಆಗಿ ತಗೊಂಡು ಮತ್ತೆ ನಿಮ್ಮ ಜಾಗದಲ್ಲಿ ಏನಾಗುತ್ತೆ ಇದನ್ನಾಗುತ್ತೆ. ಮತ್ತು ನೋಡ್ಬೋದು ಆನಂತರ ಇದರಲ್ಲಿ ನೆಕ್ಸ್ಟ್ ಏನಿದೆ ಅಂತ ಸ್ಟೋರೇಜ್ ಸೆಟ್ಟಿಂಗ್ ಅಂತ ನೋಡ್ಬೋದು. ನೀವೀಗ ಲೋಕಲೈಸ್ಡ್ ಅಂದರೆ ಲೋಕಲ್ ಸ್ಟೋರೇಜ್ ಸ್ಪೇಸ್ ನಿಮ್ಮಲ್ಲಿ ಸ್ಪೇಸ್ ಇವ್ರದ್ದು ಆಲ್ಮೋಸ್ಟ್ 64 GB ಮೆಮರಿ ಕಾರ್ಡ್ ಇದೆ. ಆಲ್ಮೋಸ್ಟ್ ಏನಾಗುತ್ತೆ ಫುಲ್ ಆಗಿದೆ. ಅರೌಂಡಿಂಗ್ ನಿಮಗೆ 64 GB ಎರಡು 3MP + 3MP 6MP ಕ್ಯಾಮ್ರಾದೊಂದಿಗೆ ನಿಮ್ಗೆ ಆಲ್ಮೋಸ್ಟ್ ಒಂದು 15 to 20 ಡೇಸ್ ಏನಾಗುತ್ತೆ ನಿಮಗೆ ಇದನ್ನಾಗುತ್ತೆ ಸ್ಟೋರೇಜ್ ಬರುತ್ತೆ. ತೊಗೊಳ್ಬೋದು. ವೀಕ್ ಅಂತ ಯಾಕಂದರೆ ಅವ್ರದ್ದು ಕೆಳಗೆ ಇದೆ ಮನೆ ಅಂದರೆ ಸ್ವಲ್ಪ ದೂರ ಇದೆ, 50 ಮೀಟರ್ ದೂರ ಇದೆ ಅವ್ರದ್ದು. ಇದು ಯಾವ ರೀತಿ ಅಂದರೆ ಇದು ವೈಫೈ ಕ್ಯಾಮ್ರಾ ಇದೆ. ವೈಫೈ ಕ್ಯಾಮ್ರಾದಿಂದ ನಿಮ್ಗೆ ಹಿಂಗೆ ಸಿಮ್ ಇದ್ದಿತ್ತು ಅಂದರೆ ಫುಲ್ ಸಿಗ್ನಲ್ ಅಂತ ಬರುತ್ತೆ, ಯಾಕಂದರೆ ಸಿಮ್ ಆಟೋಮೆಟಿಕ್ ಅಲ್ಲೇ ಇರುತ್ತೆ. ಇದು ವೈಫೈ ಕ್ಯಾಮ್ರಾ ಇರೋದ್ರಿಂದ ಸ್ವಲ್ಪ ಸಿಗ್ನಲ್ ಅವ್ರದ್ದು ದೂರ ಇದೆ, ಆಟಾದ್ರೂ ನಿಮಗೆ ಫುಲ್ ಕ್ಲಿಯರ್ ಆ್ಯಂಡ್ ಹೈಜಿನಿಕ್ ಆಗಿ ಕಾಣುತ್ತೆ. ಮತ್ತು ಕನೆಕ್ಟ್ ನ್ಯೂ ವೈಫೈ ಅಂದರೆ ಅದಕ್ಕೆ ನ್ಯೂ ವೈಫೈ ಯಾವ ರೀತಿ ನಿಮಗೆ ಈ ರೀತಿ ಇವುದು ಬೇಕಾದ್ರೆ ಇದನ್ನು ಕನೆಕ್ಟ್ ಮಾಡ್ಕೋಬೋದು, ಅಂದರ್ ಬೇಕಂದ್ರೆ ನೀವು ಅನದರ್ ಯಾವ್ದಾರ ಇದ್ದರೆ ಕನೆಕ್ಟ್ ಮಾಡ್ಕೋಬೋದು. ನೋಡ್ಬೋದು ಡೇ ಲೈಟು ಸೇವಿಂಗ್ ಟೈಮ್ ಇರುತ್ತೆ. ಮತ್ತು ಅಲೆಕ್ಸಾ ಸರ್ವಿಸ್ ಅಥಾರಿಟೀಸ್ ಅಂದರೆ ಅಲೆಕ್ಸಾ ಈಗ ನಮ್ಮದು ಐಫೋನ್ದಲ್ಲಿ ಅಲೆಕ್ಸಾ ಇರುತ್ತೆ ಯಾವ ರೀತಿ ಇರುತ್ತಲ್ಲ ಆ ರೀತಿ ನೀವು ಎಲ್ಲ ಅಲೆಕ್ಸಾನ ಇದನ್ನು ಮಾಡ್ಕೋಬೋದು. ಮತ್ತು ರೀಸ್ಟಾರ್ಟ್ ಡಿವೈಸ್ ಮತ್ತು ಡಿಲೀಟ್ ಆ್ಯಂಡ್ ರೀಸ್ಟಾರ್ಟ್ ಡಿವೈಸ್ ಮಾಡಿದರೆ ಆಟೋಮೆಟಿಕ್ ನೀವು ಅಲ್ಲಿ ಆ್ಯಪ್ ಮುಖಾಂತರ ಮಾಡ್ಕೋಬೋದು. ಬೇಕಾದ್ರೆ ಅಲ್ಲಿ ಮ್ಯಾಗ ಒಂದು ಕ್ಯಾಮ್ರಾದಲ್ಲಿ ಒಂದು ಬಟನ್ ಇರುತ್ತೆ ಮತ್ತು ಕ್ಯಾಮ್ರಾ ಇನ್ನಿರುತ್ತೆ, ಅದನ್ನು ಒತ್ತಿಡಿದ್ರೆ ಒಂದ್ಸಲ ಏನಾಗುತ್ತೆ ರಿಸ್ಟಾರ್ಟ್ ಆಗುತ್ತೆ. ಆಟೋಮೆಟಿಕ್ ನೀವು ಇಲ್ಲಿ ರಿಸ್ಟಾರ್ಟ್ ಮಾಡಿದ್ರು ರಿಸ್ಟಾರ್ಟ್ ಆಗುತ್ತೆ. ಮತ್ತು ಡಿಲೀಟ್ ಆ್ಯಂಡ್ ರೀಸ್ಟಾರ್ಟ್ ಡಿವೈಸ್ ಅಂದರೆ ಡಿವೈಸ್ ಏನಾಗುತ್ತೆ ನಿಮ್ಮ ಆ್ಯಪ್ ಮುಖಾಂತರ ಡಿವೈಸು ಡಿಲೀಟು ಆಗುತ್ತೆ, ಆಟೋಮೆಟಿಕ್ ರಿಸ್ಟಾರ್ಟ್ ಆಗುತ್ತೆ. ಆಮೇಲೆ ನೀವು ಆ್ಯಪ್ದಲ್ಲಿ ಕ್ಲಿಕ್ ಮಾಡ್ಕೊಂಡು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅಲ್ಲಿ ಹೋಗಿ ಏನು ಮಾಡ್ಕೋಬೋದು ಅದನ್ನ ಹೊಳೆ ಮತ್ತು ಸ್ಕ್ಯಾನ್ ಮಾಡಿ ನೀವು ಇದು ಮಾಡ್ಬೋದು. ಈ ರೀತಿ ಇಷ್ಟು ಇದನ್ನಿದೆ. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ಇಲ್ಲಿ ಅಬೌಟ್ ದಿಸ್ ಡಿವೈಸ್ ಅಂದರೆ ಡಿವೈಸ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಇಲ್ಲಿರುತ್ತೆ. ಯಾವ್ದು ಡಿವೈಸ್ ಮಾಡೆಲ್ ಯಾವುದು, ಡಿವೈಸ್ ID ಯಾವುದು, ಸಾಫ್ಟ್ವೇರ್ ಯಾವುದು, IP ಅಡ್ರೆಸ್ಸು ಮತ್ತು ಮ್ಯಾಕ್ ಅಡ್ರೆಸ್ಸು ಪೂರ ಇಲ್ಲಿ ಇರುತ್ತೆ. ಮತ್ತು ಇದು 1 year ಬ್ರ್ಯಾಂಡ್ ವ್ಯಾರಂಟಿದಲ್ಲಿ ನಿಮಗೆ ಸಿಗುತ್ತೆ ಥಿಂಕ್ವೆಲ್ ಬ್ರ್ಯಾಂಡ್ದು. ಮತ್ತು ಶೇರ್ ಡಿವೈಸ್ ನೀವು ಯಾವ ರೀತಿ ಡಿವೈಸ್ ಅಂದ್ರೆ ಎಲ್ಲರೂ ಆಲ್ಮೋಸ್ಟ್ ಏನು ಕೇಳ್ತಾ ಇದ್ದಾರೆ ಅಂದ್ರೆ ಸರ್ ಅಲ್ಲಿ ನೀವು ಹೋದ ನಂತರ ಅಲ್ಲೇ ಡೈರೆಕ್ಟ್ ಆಟೋಮೆಟಿಕ್ ಬೇರೆದವ್ರು ಹೋದು ಅದನ್ನು ಸ್ಕ್ಯಾನ್ ಮಾಡ್ಕೊಂಡ್ರೆ ನಿಮಗೆ ಆಟೋಮೆಟಿಕ್ ಸ್ಕ್ಯಾನ್ ಆಗಿ ಡಿವೈಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲ ಆ ರೀತಿ ಯಾವುದೇ ರೀತಿ ಬರೋಲ್ಲ. ಫಸ್ಟ್ ಮೊಬೈಲ್ದಲ್ಲಿ ನೀವು ಯಾವ ರೀತಿ ಇದನ್ನು ತೊಗೊಂಡಿರ್ತಾರಲ್ಲ ಅವ್ರ ಪರ್ಮಿಷನ್ ತೊಗೊಂಡು ನೀವು ನೆಕ್ಸ್ಟ್ ಮೊಬೈಲ್ದಲ್ಲಿ ಏನಾಗಬಹುದು ನೀವು ವಾಚ್ ಮಾಡ್ಬೋದು. ಅದೇ ರೀತಿ ಆಪ್ಷನ್ ಇರುತ್ತೆ. ನೀವು ಅಲ್ಲೇ ಹೋದರೂ ಡೈರೆಕ್ಟ್ ಆಗಲ್ಲ, ಅದು ಇದನ್ನಾಗುತ್ತೆ. ಅಲೋ ಮ್ಯಾನೇಜ್ಮೆಂಟ್ ಹೋದ ನಂತರ ಕಂಟಿನ್ಯೂ ಶೇರಿಂಗ್ ಹೊಡೆದ್ರಂದ್ರೆ ಇಲ್ಲಿ QR ಕೋಡ್ ಬರುತ್ತೆ. ಈ QR ಕೋಡನ್ನು ನೀವು ಯಾವ ಮೊಬೈಲ್ದಲ್ಲಿ ನೋಡ್ಬೇಕಂತಿರಲ್ಲ ಆ ಮೊಬೈಲಲ್ಲಿ ಸ್ಕ್ಯಾನ್ ಮಾಡ್ಕೊಂಡ್ರೆ ನಿಮಗೆ ಏನಾಗುತ್ತೆ ಇದನ್ನಾಗುತ್ತೆ. ಮತ್ತು ಹೆಲ್ಪ್ ಆ್ಯಂಡ್ ಲೈವ್ ಚಾಟ್ ಡೈರೆಕ್ಟ್ ಆಟೋಮೆಟಿಕ್ ನಿಮಗೆ ಏನಾದರೂ ಇಲ್ಲಿಂದ ಪ್ರಾಬ್ಲಮ್ ಬರ್ತಾ ಇದ್ರೆ ಡೈರೆಕ್ಟ್ ಥಿಂಕ್ವೆಲ್ ಬ್ರ್ಯಾಂಡ್ ಕಡೆಯಿಂದ ನಿಮಗೆ ಲೈವ್ 24/7 ಲೈವ್ ಇರುತ್ತೆ. ಮತ್ತು ಹೆಲ್ಪ್ ಆ್ಯಂಡ್ ಲೈವ್ ಚಾಟ್ ನೀವು ಚಾಟ್ ಮಾಡಿ ನಿಮ್ದು ಏನಿದೆ ಇದನ್ನೆಲ್ಲ ನಿಮ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಸೊಲ್ಯೂಷನ್ ಮಾಡಿ ಚಾಟ್ದಲ್ಲೇ ಸೊಲ್ಯೂಷನ್ನ ಮಾಡಿಕೊಡ್ತಾರೆ. ಈ ರೀತಿ ಇಷ್ಟು ಆಪ್ಷನ್ ಇದೆ. ಮತ್ತು ಸರ್ ಇಟ್ಟೆಲ್ಲ ಹೇಳಿದರೆ ಮತ್ತು ನಿಮಗೆ ರೇಟೇ ಹೇಳಿಲ್ಲ ಅನ್ಕೋಬೇಡ್ರಿ. ರೇಟ್ ಜಸ್ಟ್ ನಿಮಗೆ 4899 rupeesಗೆ ವೈಫೈ ಲಿಂಕೇಜು 2 ಲೆನ್ಸ್ ಕ್ಯಾಮ್ರಾ ಫುಲ್ HD ಕ್ಲಿಯರ್ ಆಗಿ ಕಾಣುತ್ತೆ ವಿತ್ 1 year ಬ್ರ್ಯಾಂಡ್ ವ್ಯಾರಂಟಿ ಜೊತೆಗೆ ಸರ್ವಿಸು ನಿಮಗೆ ಪ್ರೊವೈಡ್ ಇರುತ್ತೆ. ಮತ್ತೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಕೆಳಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾನೆ, ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.